ಲಕ್ಷ್ಮಿ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಬಟ್ಟೆ ನಮ್ಮ ಮನೇಲೇ ಇತ್ತು, ಸೊ ಅವ್ರಿಗೆ ಕೊಟ್ಟು ಬರೋಣ ಅಂತ ಹೊರಟಿ ಇವಾಗ ಮನೋಣ್ಣವ್ರ ಮನೆ ಹತ್ರ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಕೆಲಸಗಳಿದೆ. ನಮ್ಮ ಲಕ್ಷ್ಮಿ ಆಂಟಿ ಮನೆ ಹತ್ರ ಬಂದೆ. ರೋಸ್ತವ್ರೆ ಪಾಪನೇ ಅಲ್ಲ ನೋಡಿ. ನಮ್ಮ ಲಕ್ಷ್ಮಿ ಆಂಟಿ ಕಾಲು ಮುರ್ಕೊಂಡು ಕುಂತೈತೆ. ಯೂಟ್ಯೂಬ್ ಬ್ಲಾಗ್. ಬಾಯ್ ಬಾಯ್. ಬದ್ದು ಕಾಣ್ತಾನೆ ಇಲ್ಲ. ನಾನು ನೋಡ್ಲಿಲ್ಲ ಆ ಕಡೆ. ನಾನು ಇದು ಪಾಪು ಇತ್ತಲ್ಲ ಅವ್ರಮ್ಮನ ಯಾರೋ ಅಂತ ಸುಮ್ಮನೆ. ಸರಿ ಬರ್ಲಾ, ಮನೋಣ ಮಂತಕ್ಕೆ ಹೋಗ್ತೀನಿ. ಬಾಯ್ ಬಾಯ್. ಬಾಯ್ ಆಂಟಿ. ನಮ್ಮ ಅದನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಬೆಳ್ಳಗಿದ್ದೀನಿ ಅಂತ ಡೌ ಮಾಡ್ತಾನಲ್ಲ, ಅದಕ್ಕೆ ಬಿಸಿಲಲ್ಲಿ ಕರ್ರು ಮಾಡಕ್ಕೆ. ಇವಾಗ ಮದುವೆ ಇಟ್ಕೊಂಡು ನೆನ್ನೆ ಇವತ್ತು ಎಲ್ಲ ಫುಲ್ ನೋಡಿ ಬಿಸಿಲಲ್ಲಿ ಅಲಿತಾ ಇದ್ದೀನಿ. ಎಷ್ಟು ಕರ್ರಗಾಗಿದೆ. ವಾಯ್ಸ್ ಯಾಕೋ ಡಬಲ್ ಆಗೈತೆ. ನಾನು ಏನು ತಿಂದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟು ಬೇಕಪ್ಪ? 7. ಈಗ ಸಣ್ಣವೇನಾಗುತ್ತೆ ಅಂದರೆ ಎಲ್ಲ ಕೀಗಳಿಗೂ ಬಂದ್ಬಿಡುತ್ತೆ, ಅದು ಸಮಸ್ಯೆ. ಚೌಟ್ರಿ ಹತ್ರ ಬಂದಿದ್ದೀವಿ ಇವಾಗ ನಾನು ಮದನ್. ಕೀ ಹಾಕಕ್ಕೆ. ಲಾಕ್ ಯಾರು? ಚೌಟ್ರಿ ಒಳಗಡೆ ಬಂದಿದ್ದೀವಿ. ಡೆಕೋರೇಷನ್ಸ್ ಅವರು ಕೇಳ್ತಾರೆ ಯಾಕಮ್ಮ ಡಲ್ ಆಗಿದೆಯೋ ಸೊಪ್ಪು. ಸುಸ್ವಾಗತ ನಡೆ. ಯಾರು ಇಲ್ಲ ಅನ್ಸುತ್ತೆ. ನಗು ಇವತ್ತೊಂದಿನ ಕುಂತೈತ್ ನೋಡ್ರು. ತಿರ್ಗಾ ತಿರ್ಗೋ ತಿರ್ಗೋ ನಗು. ಸೀರಿಯಸ್ನೆಸ್ ಇಲ್ಲ. ಖುಷಿ ಕಡೆ ಮದುವೆ ಆಗ್ತೈತೆ ಅಂತ ನಿಮ್ಮ ಮಕ್ಕನೇ ಕಾಣ್ತಿಲ್ಲ ತಡಿ ಹೇಳಿ. ನನ್ನ ಮುಖ ನೋಡಿದ್ರೆ ಹಾಯ್ ಹೇಳ್ಬೇಕು ಅಂತ ಅನ್ಸುತ್ತಾ? ನನ್ನ ಮುಖ ಹೆಂಗಾಗಿದೆ ನನ್ನ ನೋಡ್ರಿ ಇಲ್ಲಿ ಬೆಳಗ್ಗೆಯಿಂದ ತಿರುಗಿ ಗಂಡನ ಮಕನೇ ಚೆನ್ನಾಗಿರೋದು. ಇದನ್ನ ಬಿಟ್ಟರೆ ನೋಡಿ ಎಲ್ಲ ಫುಲ್ ಟಯರ್ಡ್ ಆಗೋಗಿದ್ದಾರೆ. ಸಾಕಾಗೋಗಿದೆ. ನಮ್ಮ ಗಂಡು ಹೋಗೋಕ್ಕೆ ರೆಡಿಯಾಗಿರುವಂಥ ಕಾರ್. ನೀನು ಹಚ್ಕೊಂಡಿದ್ಯಲ್ಲ ನೀನು ಹುಡುಗಿನ. ಮನು ಹ್ಯಾಪಿ ಬರ್ಡೇ ಅಂತೆ. ಮನು ಹ್ಯಾಪಿ ಬರ್ಡೇ ಟು ಯು. ಯಾರ್ದು? ಯಾರು ಬರ್ಡೇ? ಕಾರ್ದ ಗುಂಡಿ ಮನು ಮಾಮಂದ. ಮನು ಮಾಮನ್ ಬರ್ಡೇ ಅಂತೆ. ಮನು ಹ್ಯಾಪಿ ಬರ್ಡೇ ಮದುವೆ ಮನೇಲಿ. ಏ ಸುಮ್ಮನಿರೋ, ಕಾಣ್ತಾನೆ ಮುಖ. ಒಂದು 5,000 ಕೊಟ್ಬಿಡ್ರಿ, ವಿಡಿಯೋ ಕಳಿಸ್ತೀನಿ. ಮನು ಸಾಕಾ? ನಿಂದೆ ಕ್ಯಾಮ್ರಾ ತಂದಿದ್ರೆ ನಾನೇ ಮಾಡ್ಬಿಡ್ತಿದ್ನ ವಿಡಿಯೋನ. ಬನ್ನಿ ಬನ್ನಿ. ಇರಮ್ಮ ಇರಮ್ಮ ಚೂರು ಈ ಕಡೆ ಬಾ, ಕಾರ್ ಕಾಣ್ತು. ಮನು ಚೂರು ಲೆಫ್ಟಿಗೆ ಬಾ, ನೀನು ಲೆಫ್ಟಿಗೆ ಬಾ. ನೀನು ಸ್ವಲ್ಪ ನೀವು ಅಲ್ಲೇ ಇರಿ ಅಮ್ಮ. ಆ ಕಡೆ ಅಲ್ಲ ನಿಂತ್ಕೊಳ್ಳಿ, ಅಲ್ಲೇ ಆ ಕಡೆ ನಿಂತ್ಕೊಳ್ಳಿ, ಕಾರಿಂದ ಆ ಕಡೆ.
ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ. ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಪೂಜೆ ಇದೆ. ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ಮದುವೆಗೆ ಹೋಗಬೇಕು. ವೀಡಿಯೋ ಮಾಡ್ತೀನಿ. ಪೂಜೆ ಮಾಡಿ ವೀಡಿಯೋ ಮಾಡ್ತೀನಿ. ಓಕೆ ಬಾಯ್. ದಿಸ್ ಈಸ್ ಮೈ ಔಟ್ಫಿಟ್. ಇದಕ್ಕೆ ಲಂಗ ಬರುತ್ತೆ. ಇದಕ್ಕೆ ವೇಲ್ ಕೊಟ್ಟಿಲ್ಲ, ಕೋಟ್ ಕೊಟ್ಟಿದ್ದಾರೆ. ಕೋಟ್ ಹಾಕೊತೀನಿ ಅಲ್ವ ಗೊತ್ತಿಲ್ಲ, ತೋರಿಸ್ತೀನಿ. ಚೆನ್ನಾಗಿ ಕಂಡ್ರೆ ಕೋಟ್ ಹಾಕೊತೀನಿ, ಇಲ್ಲ ಅಂದರೆ ಇಲ್ಲ. ದಿಸ್ ಈಸ್ ಜ್ಯುವೆಲ್. ಇಷ್ಟು ನನ್ನ ಔಟ್ಫಿಟ್ ಇವತ್ತು. ಮೇಕಪ್ ನನ್ನ ತಂಗಿ ಮಾಡ್ತಾಳೆ. ದಿಸ್ ವಾಸ್ ಮೈ ಔಟ್ಫಿಟ್. ಸುಸ್ತಾಗೋಯ್ತು. ಯಾರು ಕೊಡಿಸಿದ್ದೇಳು? ನನ್ನ ತಂಗಿ ಮ್ಯಾಚಿಂಗ್ ಹುಡುಕ್ತಾವಳೆ ಎಲ್ಲ ಕಿತ್ತಿ. ನಾನು ತೋರಿಸ್ಲೇ ಬೇಡ. ಚಿಕ್ಕ ಚಿಕ್ಕ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ಉಂಗ್ರನಾ? ಇದೆಲ್ಲ ಸುಮ್ಮನೆ ಶೋಕಿ. ಅವಾಗೆಲ್ಲ ಗಾಯ್ಸ್ 10th ಅಲ್ಲಿ ತಗೊಂಡಿರೋದು ನನ್ನ ತಂಗಿ. ಇದು ಚಪ್ರಿ ಸ್ಟೈಲ್. ಅವಾಗೆಲ್ಲ ಇದೆ ಫೇಮಸ್. ಚಪ್ರಿ ಸ್ಟೈಲೇ ಫೇಮಸ್. ಇದು ಮಲ್ಕೊಂಡಿರೋದ. ಎಷ್ಟಾಗ್ಲ ಕಂಡ್ಬಿಟ್ಟು ನೋಡಿ. ಇಲ್ಲ, ಈಗ ಮುಚ್ಕೊಂಡ. ಇದ್ದೇ ಬಂದೈತದ ಬಂಗಾಡ. ಲಡ್ಡು ಮದ್ವೆಗೆ ಬರಲ್ವಾ? ಬಾರು. ಮೇಕಪ್ ಹೇಗಿದೆ? ನನ್ನ ತಂಗಿ ಮಾಡಿರೋದು. ವೆಯ್ಟ್, ಯಾಕಡೆ ಫ್ರೇಮ್ ಕರೆಕ್ಟಾಗೆ ಬರ್ತಿಲ್ಲ ಮೇಕಪ್ಪು. ಹಾಂ, ಶೀಟ್ ಸ್ಟಿಕ್ಕರ್ ಒಂದು ಹೋಗ್ತಾ ಇದೆ. ಅಂಕಲ್ ರೆಡಿ ಆಗಿಲ್ಲ? ಸೊ ಬಂದಮೇಲೆ ಬೇಗನೆ ರೆಡಿಯಾಗಿ 7:30 ಹೋಗೋಣ ಅಂತ ಹೊರಟ್ವಿ. ಮದನು ಬಂದಿದ್ದ, ಇಬ್ಬರು ಜೊತೆಲಿ ಹೊರಟ್ವಿ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನೋಡಿ, ನಮ್ಮ ಮದುಮಗ ಮದುಮಗಳು ನಿಂತ್ಕೊಂಡು ಫೋಟೋಶೂಟ್ ಚೆನ್ನಾಗಿ ನಡೀತಾ ಇತ್ತು. ನಾವು ಅಲ್ಲಿಗೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ನಮ್ಮ ಟಿಂಕು ಮಾಮ ಮತ್ತು ನಮ್ಮ ಅತ್ತೆ ಸಿಕ್ಕಿದ್ರು. ಅವರನ್ನ ಮಾತಾಡ್ಸಿದ್ವಿ. ನಮ್ಮ ಗುಂಡಿ ಸ್ಟಿಕ್ಕರು ಚೊಟ್ಟ ಆಗಿತ್ತು ಅಂತ ಮದನ್ ನೋಡಿ ಅದನ್ನು ಸರಿ ಮಾಡ್ತಾ ಇದ್ದಾನೆ. ನೋಡಿ, ಇದು ನಮ್ಮ ಮದನ್ ಫ್ಯಾಮಿಲಿ. ನೋಡೋದೇ ಇಲ್ಲ ದೊಡ್ಡವರು. ಯಪ್ಪ ನೋಡಿ, ನನ್ನ ತಂಗಿ ನಮ್ಮಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ 7:30 ಫೋನ್ ಮಾಡಿದ್ದಕ್ಕೆ 9:30 ಎಂಟ್ರಿ ಕೊಟ್ಟಿದ್ದಾರೆ. ವೆಲ್ಕಮ್. ತುಂಬ ಬೇಗ ಬಂದಿದ್ಯಾ ಬೇಗ ಆಂಟಿ. ನಮ್ಮ ಶ್ರೇಯ ಅವ್ರ ಎಂಟ್ರಿ ಎಲ್ಲ ಅಮ್ಮ. ಹೆಜ್ಜೆ ಮೇಲೊಂದು ಹೆಜ್ಜೆ, ಪುಟ್ಟ ಪುಟ್ಟ ಹೆಜ್ಜೆ. ಮಾಡಿದೆ ಬ್ಲಾಗ್ ಬೇಡ ಅಂತ ತೋರಿಸ್ಬೇಕು. ನೋಡಿ, ಕೊಂಡ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಿರೋ ನೋಡಿದ್ದೀರ ನೋಡಿ. ಊಟ ಬಂದಿದೆ. ಕಂಚು ಹುಡುಗಿ ಫೋಟೋಶೂಟ್ ನಡೀತಿದೆ. ನಾವೊಂದು ಸೆಲ್ಫಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಮಧ್ಯಾಹ್ನ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಮದುವೆ ಹುಡುಗ ಅಲ್ಲಿ ಮಾತಲ್ಲಿ ಬ್ಯುಸಿ ಆಗಿದ್ದಾನೆ. ನಾನು ಬರ್ತಿದ್ದಿಲ್ಲ ನೋಡಿ. ಎಸ್, ರಣ ರೌತ್ರ
ನಮ್ಮ ಜೊತೆನೇ ಚಿಕ್ಕಡು ಒಂಥರ ಕಿತ್ತಾಡ್ಕೊಂಡು ಆಟ ಆಡ್ಕೊಂಡು ಇದ್ದಿದ್ದು ನಮ್ಮ ಅಣ್ಣನ ಈ ಥರ ನೋಡೋಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಬಟ್ ಇದೆಲ್ಲ ಕನಸ ಅಂತ ಅನ್ನಿಸ್ತಾ ಇತ್ತು. ನೋಡಿ ಕಪಲ್ಸ್ ಫೋಟೋಶೂಟ್ ನಡೀತಾ ಇದೆ. ಶಂಕರ್ ಇದು ಅಂಬರೀಷ್ ಸ್ಟೈಲ್ ನೋಡಿ. ಲಕ್ಷ್ಮಿ ಆಂಟಿ ಅಂಬರೀಷ್ ಅವ್ರದ್ದು ವಾಕಿಂಗ್ ಕಾಪಿ ಮಾಡ್ತಾ ಇದೆ. ಅವಮಾನ ಮಾಡ್ಬಿಡ್ತೀಯ ನೀನು. ನೆಕ್ಸ್ಟ್ ನಮ್ಮಮ್ಮರ ಜೊತೆನೇ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ನೈಟೆಲ್ಲ ಇರಬೇಕಲ್ಲ ಅಂತ. ಬಂದಾಗ ಶಾಸ್ತ್ರಗಳು ಸ್ಟಾರ್ಟ್ ಆಗಿತ್ತು. ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಇಟ್ಕೊಂಡು ಅದಾದಮೇಲೆ ಅಲ್ಲೇ ಹೋಗಿ ನಾವು ಬಳೆ ಹಾಕಿಸ್ಕೊಳ್ಳೋದು ಬೇಡ, ಬೇಗ ಮದುವೆ ಆಗಿಬಿಡುತ್ತೆ ಅಂತ ನಾವೇ ಹೋಗಿ ಅವ್ರ ಹತ್ರ ಬಳೆನೇ ಇಸ್ಕೊಂಬಂದು ನಾವೇ ಹಾಕ್ಕೊಂಡ್ವಿ. ಇಬ್ಬರು ಒಂದೊಂದು ಈಗ ಒಂದೊಂದೇ ಇದು. ನಾವಿಷ್ಟೋ ತನಕ ವೆಯ್ಟ್ ಮಾಡಿದ್ದು ನಮ್ಮ ಮನೆಗೆ ಅರಿಶಿನ ಶಾಸ್ತ್ರ ಮಾಡೋಣ ಅಂತ. ಸೊ ಹೆಣ್ಣಿನ ಕಡೆಯದು ತುಂಬ ಶಾಸ್ತ್ರ ಇತ್ತು. ಸೊ ಲಾಸ್ಟಿಗೆ ಅವನನ್ನು ಕರೆಸಿದ್ರು. ಅಲ್ಲಿ ತನಕ ನಾವು ಹಾಗೆ ಹರಟೆ ಹೊಡ್ಕೊಂಡು ನಮ್ಮ ಅಶೋಕಣ್ಣನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಕೊನೆಗೂ ನಮ್ಮ ಮನೋ ಅಣ್ಣನಿಗೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ನೋಡಿ ಅರಿಶಿನ ಹಚ್ತಾ ಇದ್ದಾರೆ. 4:30-5 ಗಂಟೆ ತನಕ ವೆಯ್ಟ್ ಮಾಡಿದ್ವಿ ಅವನಿಗೆ ಅರಿಶಿನ ಹಚ್ಚಬೇಕು ಅಂತ. ಬಟ್ 3 ಜನ ಹಚ್ಬಿಟ್ಟು ಅವನನ್ನು ಎಬ್ಬರಿಸ್ಬಿಟ್ರು. ನಾವು ಜಾಸ್ತಿ ಜನ ಹಚ್ಚುತ್ತಾರೆ, ನೆಕ್ಸ್ಟ್ ನಾವು ಹೋಗಿ ಹಚ್ಚೋಣ ಅಂತ ಕಾಯ್ತಾಯಿದ್ವಿ. ಬಟ್ ಹಚ್ಚೋಕ್ಕಾಗಲಿಲ್ಲ. ಅಷ್ಟು ತನಕ ವೆಯ್ಟ್ ಮಾಡಿದ್ದು ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಕಾಫಿ ಕುಡ್ಕೊಂಡು ಅರಿಶಿನ ಶಾಸ್ತ್ರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯಶುಕಾಂಚ್ ಯೂಟ್ಯೂಬ್ ಚಾನಲ್. ಇವತ್ತು ಮುಹೂರ್ತ ಇದೆ. ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಮೇಕಪ್ ಹಾಕಬೇಕು, ಜ್ಯುವೆಲ್ಲರ್ಸ್ ಎಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಲೇಟಾಗಿದೆ, ಎದ್ದಿರೋದೇ ಲೇಟು. ನೈಟ್ ಬಂದಿದ್ದು 4 o'clock ಮೇಲೆ ಆಗೋಯ್ತು. ಮಲ್ಕೊಂಡು ಇವಾಗ ರೆಡಿ ಆಗೋ ತಲೆ ನೋಡ್ತಾ ಇದೆ. ಸೊ ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ಒಂದು ಲುಕ್ನ ನಿಮಗೆ ತೋರಿಸ್ತೀನಿ. ನಾವು ಫುಲ್ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ನಮ್ಮ ಅಣ್ಣನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾಯಿದ್ವಿ. ದೇವಸ್ಥಾನದ ಹತ್ರ ಪೂಜೆ ಇತ್ತು ಅಂತ. ಸೊ ನಾವು ಮೇಲ್ಗಡೆ ಹೋಗಲೇ ಇಲ್ಲ. ಹೋಗಿದ ತಕ್ಷಣ ಡೈರೆಕ್ಟಾಗಿ ಅವನಿಂದ ಹಂಗೆ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋದ್ವಿ. ನೋಡಿ ಹೇಗೆ ಕಾಣ್ತಿದ್ದಾನೆ ನಮ್ಮ ಮದುಮಗ. ಫೋಟೋಶೂಟ್ ನಡೀತಾ ಇದೆ. ನೆನ್ನೆ ಕೇಳಿದೆ ಇಲ್ಲೊಂದು ಗಂಡಿದೆ ಅಶೋಕ್ ಅಂತ, ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಇಷ್ಟ ಆದರೆ, ಒಳ್ಳೆ ಹುಡುಗಿರು. ಕವಿತಮ್ಮ ಮೇಲೆ ಐತೆ ಅಂತ ಹೋಯ್ತು. ಕೊಡ್ರಪ್ಪ. ಎಂತಕ್ಕೆ ನಾವು ತಂದಿರೋ ಭತ್ತ ಇದು. ಪಾದ ಪೂಜೆ ನಡೀತಾ ಇದೆ. ನಾನು ಹೀಗೆ ರೆಡಿ ಆಗಿದ್ದೆ. ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನು ಅಣ್ಣ ಬ್ಯಾಚುಲರಿಂದ ಮ್ಯಾರಿಡ್ ಆಗ್ತಾ ಇದ್ದಾನೆ. ಸೋಲ್ಡ್ ಔಟ್.
ಭರತ ಸಾಂಗ್ ಇನ್ನೊಬ್ಬ ಗೆಳ ನಾವು ಫ್ಯಾಮಿಲಿ ಎಲ್ಲ ಫುಲ್ ಒಟ್ಟಿಗೆ ಮುಹೂರ್ತ ಮಾಡೋಣ ಅಂತ ಹೋಗಿ ಮಾಡಿದ್ವಿ. ಅದಾದಮೇಲೆ ನಮ್ಮ ಅಣ್ಣ ಅದಕ್ಕೆ ಇನ್ನೊಂದು ಸಾರಿ ನೀವಿಬ್ಬರು ಸಪ್ರೇಟಾಗಿ ಮಾಡಿರಿ ಅಂತ ಅಂದರು ಅಲ್ಲೇ ಇದ್ದಾಗಲೇ. ಅದಕ್ಕೋಸ್ಕರ ಇನ್ನೊಂದು ಸಾರಿ ಮುಹೂರ್ತ ಮಾಡಿ ಅಲ್ಲಿಂದ ಹೊರಟ್ವಿ. ಸುಮ್ಮನೆ ಯಾವ್ದೋ ಪಾಪ ಕರ್ಕೊಂಡು ನಮ್ಮ ಅಪ್ಪ ಹೋಗ್ತಾನೆ ಆಯ್ತು ಗೈಸ್, ಯಾರು ಹಿಡ್ಕೊಂಡು ಹೊಡೆದ್ರು ಆಯಿತು. ಸೂರ್ಯಕಂಡ, ಚಂದ್ರಕಂಡ, ಕುಂಭಕಂಡ, ಲಗ್ನಕಂಡ, 12 ರಾಶಿ ಕಂಡ, 27 ನಕ್ಷತ್ರ ಕಂಡ, ಉದ್ಯಂತ ನೋಡಿ ಜೋರಾಗಿ ಎಲ್ಲ ನನಗೆ ಕಳಿಸ್ತಿಲ್ಲ ಅವ್ರಿಗೆ. ಸೂರ್ಯಕಂಡ, ಚಂದ್ರಕಂಡ, ಕುಂಭಕಂಡ, ಲಗ್ನಕಂಡ, ಉದ್ಯಂತ ಚಕ್ರಕಂಡ, 12 ರಾಶಿ ಕಂಡ, 27 ನಕ್ಷತ್ರ ಕಂಡ, ಉದ್ಯಂತ ವಧು ಮಕ್ಕ ನೋಡಿ ಜೋರಾಗಿ ಎಲ್ಲರೂ ಕೆಳಗೆ ಹೆಸರು. ಕುಸುಮ ಜೋರಾಗಿ ಹೇಳು. ಕುಸುಮ ಇಲ್ಲೇ ಬಂದು ನಿಂತ್ಕದಲ್ಲಿ ಕೂಲ್ ಸ್ಟಾಪ್ ಆಯ್ತೈತೆ. ಇಷ್ಟ ಆಗಿತ್ತು ನಮ್ಮ ಮನು ಅಣ್ಣನ ಮದುವೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾರಿನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.